ಪವಿತ್ರ ದಿನದ ಜುಮಾದ ಈ ಖುತುಬಾದಲ್ಲಿ ಹಾಜರಿರುವ ನನ್ನೆಲ್ಲ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಅಧ್ಯಾಯ 4 ಸೂಕ್ತ 1ರ ಒಂದು ಭಾಗವನ್ನು ನಿಮ್ಮ ಮುಂದೆ ಪಠಿಸಿದೆ. ಅದರಲ್ಲಿ ಅಲ್ಲಾಹನು ಈ ಜಗತ್ತಿನ ಮನುಷ್ಯರನ್ನು ಅಭಿಸಂಬೋಧಿಸಿ, ಕೇವಲ ಮುಸ್ಲಿಮರನ್ನು ಮಾತ್ರ ಅಲ್ಲ, ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸಿ सारे इंसानियत को खिताब करते हुए अल्लाह ताला कहता है कि या अय्युहन्नास, ऐ इंसान, ओ मनुष्यरे, उत्तकु रब्बकुमुल्लज़ी खलककुम मिन नफ्सिन, ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಲಾಯಿತು. ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಲಾಯಿತು, ಮತ್ತೆ ಅದೇ ಜೀವದಿಂದ ಅದರ ಜೋಡಿಯನ್ನು ಸೃಷ್ಟಿಸಲಾಯಿತು. ಅದು ಯಾವುದು? ಆ ಜೀವ ಆದಮರ ಜೀವ, ಆದಮ ಅಲೈಹಿಸ್ಸಲಾಮರ ಜೀವ. ಅದೇ ಜೀವದಿಂದ ಸೃಷ್ಟಿಸಿದ ಅದರ ಜೋಡಿ ಯಾವುದು? ಅದು ಹವ್ವ ಅಲೈಹಿಸ್ಸಲಾಮರ ಜೋಡಿ. ಈ ಜಗತ್ತಿಗೆ ಬಂದ ಎಲ್ಲ ಮನುಷ್ಯರ ತಂದೆ ಮತ್ತು ತಾಯಿಯವರು. ಆ ಕಾರಣದಿಂದಲೇ ಒಬ್ಬ ಮುಸ್ಲಿಮನಿಗೆ ಯಾರನ್ನಾದರೂ ತೋರಿಸಿ ಇವ ನನ್ನವನಲ್ಲ ಹೇಳುವ ಅಧಿಕಾರ ಇಲ್ಲ. ಯಾರನ್ನಾದರೂ ತೋರಿಸಿ, ಯಾವುದೇ ಒಂದು ಪಂಗಡದವನನ್ನು ತೋರಿಸಿ, ಯಾವುದೇ ಒಂದು ಜಾತಿಯವನನ್ನು ತೋರಿಸಿ, ಯಾವುದೇ ಒಂದು ಪ್ರದೇಶದವನನ್ನು ತೋರಿಸಿ ಇವ ನನ್ನವನಲ್ಲ ಹೇಳುವ ಅಧಿಕಾರ ಮುಸ್ಲಿಮನಿಗೆ ಅಲ್ಲಾಹನು ಕೊಡಲಿಲ್ಲ, ಪ್ರವಾದಿಗಳು ಕೂಡ ಕೊಡಲಿಲ್ಲ. ಎಲ್ಲರೂ ಕೂಡ ಒಬ್ಬ ದೇವನ ದಾಸರು, ಒಂದು ತಂದೆ ತಾಯಿಯ ಮಕ್ಕಳು. ಮತ್ತು ಅದೇ ಜೋಡಿಯಿಂದ ಅವನು ಅನೇಕ ಸ್ತ್ರೀ ಪುರುಷರನ್ನು ಈ ಜಗತ್ತಿನಾದ್ಯಂತ ಹರಡಿಸಿದನು. ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವನ ಕಡೆಯಿಂದಲೇ ಬಂದದ್ದು. ಇಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡುವವನು ಅವನೇ, ಬೇರೆ ಯಾರು ಮಾಡುವುದಿಲ್ಲ. ಮತ್ತೆ ಇಲ್ಲಿ ಇರುವವರು ಎಲ್ಲರೂ ಸೇರಿ ಕೊನೆಯದಾಗಿ ಯಾರ ಪಾದಾರವಿಂದಕ್ಕೆ ಸೇರಬೇಕೋ ಅದೆಲ್ಲರೂ ಕೂಡ ಹೋಗಿ ಸೇರುವುದು ಆ ಅಲ್ಲಾಹನ ಪಾದಾರವಿಂದಕ್ಕೆ. ಸೇರುವುದು ಮಾತ್ರ ಅಲ್ಲ, ಎಲ್ಲರ ವಿಚಾರಣೆ ನಡೆಸ್ತಾನೆ. ಎಲ್ಲರ ವಿಚಾರಣೆ ನಡೆಸಿ ಯಾರಿಗೆ ಸ್ವರ್ಗ ಬೇಕೋ ಅವರಿಗೆ ಸ್ವರ್ಗ, ಯಾರಿಗೆ ನರಕ ಬೇಕೋ ಅವರಿಗೆ ನರಕ ಕೊಡ್ತಾನೆ.